ಠಾಣೆ ಮುಂದೆ ತಂದೆಯ ಶವವನ್ನಿಟ್ಟು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಿಭಟನೆ. ತಂದೆ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಸಿಪಿಐ ಅಶೋಕ್ ಸದಲಗಿ ಹೋರಾಟ. ಅಶೋಕ್ ಸದಲಗಿ ವಿಜಯಪುರ ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯ ಸಿಪಿಐ. ತಮ್ಮದೇ ಇಲಾಖೆಯ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹೋರಾಟ. ಹಾರುಗೇರಿ ಪೊಲೀಸ್ ಠಾಣಾ ಮುಂದೆ ತಂದೆ ಶವವಿಟ್ಟು ಹೋರಾಟ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣೆ ಪಿಎಸ್ಐ ಮಾಳಪ್ಪ ಪೂಜಾರಿ ಎಂಬಾತನಿಂದ ಕಿರುಕುಳಕ್ಕೆ ಹೈ ಬಿಪಿ, ಶುಗರ್ ಹೈ ಆಗಿ ಸಾವನ್ನಪ್ಪಿದ ಇನ್ಸ್ಪೆಕ್ಟರ್ ತಂದೆ ಅಣ್ಣಪ್ಪ ಸದಲಗಿ. ಸದಾಶಿವ ರೆಡ್ಡೆರಟ್ಟಿ ಎಂಬಾತನೊಂದಿಗೆ ಜಮೀನು ವ್ಯಾಜ್ಯವಿತ್ತು. 5 ಗುಂಟೆ ಜಾಗದ ವಿಚಾರದಲ್ಲಿ ವ್ಯಾಜ್ಯವಿತ್ತು. ಕೂಡಲೇ 112ಕ್ಕೆ ಕರೆ ಮಾಡಿ ಪೊಲೀಸರನ್ನ ಕರೆಸಿಕೊಂಡಿದ್ದ ಅಣ್ಣಪ್ಪ ಇಡೀ ದಿನ ಠಾಣೆಯಲ್ಲಿ ಕೂಡಿಸಿಕೊಂಡು ಕಿರುಕುಳ ಆರೋಪ. ಸಂಜೆ ಆಗ್ತಿದ್ದಂತೆ ಹೈ ಬಿಪಿ ಮತ್ತು ಶುಗರ್ ಹೈ ಆಗಿ ತೀವ್ರ ಅಸ್ವಸ್ಥ. ಠಾಣೆಯಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದ ಎರಡನೆಯ ಪುತ್ರ. ಖುದ್ದು ಸಿಪಿಐ ಅಶೋಕ ಸದಲಗಿ ಎಫ್ಐಆರ್ ದಾಖಲಿಸುವಂತೆ ಪಿಸಿಐ ಸಿಪಿಐ ಅಥಣಿ ಡಿವೈಎಸ್ಪಿಗೆ ಕರೆ ಮಾಡಿ ಮನವಿ ಮಾಡಿದ್ದರು. ಇಷ್ಟಾದರೂ ದೂರು ದಾಖಲಿಸಿಕೊಳ್ಳದೆ ಬೇಜವಾಬ್ದಾರಿ. ಜನವರಿ 10ರಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಸಿಪಿಐ ತಂದೆ ಅಣ್ಣಪ್ಪ ಇಂದು ಸಾವು. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅಣ್ಣಪ್ಪ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಆಸ್ಪತ್ರೆಯಿಂದ ಶವವನ್ನ ನೇರವಾಗಿ ಹಾರುಗೇರಿ ಠಾಣೆಗೆ ತಂದ ಸಿಪಿಐ. ಠಾಣೆ ಮುಂದೆ ಶವವನ್ನ ಇಟ್ಟು ತಪ್ಪಿತಸ್ಥ ಪಿಎಸ್ಐ ವಿರುದ್ಧ ಎಫ್ಐಆರ್ ದಾಖಲಿಸಲು ಒತ್ತಾಯ. ಸ್ಥಳಕ್ಕೆ ಎಸ್ಪಿ ಭೀಮಾಶಂಕರ್ ಗುಳೇದ್ ಬರುವಂತೆ ಪಟ್ಟು ಹಾರುಗೇರಿ ಸಿಪಿಐ ಅವರಿಂದ ಮನವೊಲಿಕೆ ಯತ್ನ. ಯಾವುದೇ ಕಾರಣಕ್ಕೂ ತಂದೆ ಶವ ತೆಗೆದುಕೊಂಡು ಹೋಗಲ್ಲ ಅಂತ ಸಿಪಿಐ ಪಟ್ಟು. ರಾತ್ರಿ 10 ಗಂಟೆಯಿಂದ ಠಾಣೆ ಮುಂದೆ ಶವವಿಟ್ಟು ನ್ಯಾಯಕ್ಕಾಗಿ ಆಗ್ರಹ. ಪ್ರತಿನಿಧಿ ಮಹಾದೇವ ಕಾಂಬ್ಳೆ, ರಾಯಭಾಗ. ವರ್ಕಿಂಗ್ ಅದನ್ರಿ. ಇವರು ನಾವೆಲ್ಲ ಬ್ಯಾಚ್ಮೆಂಟ್ ಇಲ್ಲಿ ನಮ್ ಕ್ರಾಸ್ ಹತ್ರ ಒಂದು ಜಮೀನ್ ಇದೆ. ನಾವು ಜಮೀನ್ ತಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಿಡ್ಸಕ್ ಹೋದ್ರು, ನಾವು ಬಿಡ್ಲಿಲ್ಲ. ಅದು ಅವ್ರ ಹೆಸರು ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಈ ಭಾಗದಲ್ಲಿ ಅದು ಬಾಳ್ ಬಿಡ್ರಿ. ಈಗ ಎಸ್ ಸಿ ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತ ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದು ಅಲ್ಲಿ ಸ್ಟೇ ಮಾಡ್ಯಾರ. ನಾವು ಅದೀವಪ್ಪ ಪೊಸಿಷನ್ದಾಗ ಅನ್ನೋದು. ಆಯ್ತು ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗಿರಾಕಂತ ಇರಬೇಡ್ರಿ ಅಂತ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನೀವು ಗಲಾಟೆ ಮಾಡ್ಕೋಬೇಡ್ರಿ, ನಾನು ಇಲಾಖೆ ನಾವದನ್ನೇ ಸುಮ್ಮನೆ ಇದು ಮಾಡ್ಕೋಬೇಡ್ರಿ, ಒಂದು 112 ಅಂತ ಇರ್ತೈತಿ, ಫೋನ್ ಮಾಡ್ರಿ ಬಂದು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. 112 ಫೋನ್ ಮಾಡ್ಯಾರ. ಆ ಟೈಮಿಂಗು ಡೀಟೇಲ್ಸ್ ಎಲ್ಲ ನಮ್ಮ ಕಡೆ ಐತೆ. ಮಾಡಿದ ತಕ್ಷಣ 112 ಬಂದಾರ. ಬಂದು ಆಯ್ತು ರೀ ಸ್ಟೇಷನ್ಗೆ ನೀಡ್ರಿ ಅಂತಾರೆ ಅವ್ರು. ಅಲ್ಲಿ ಜಗಳ ಹತ್ತದ ಸ್ಟೇಷನ್ಗೆ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗೆ ಕುಣಿಸ್ಯಾರ. ಹೊರಗೆ ಕುಣಿಸಿ ಬೆಳಿಗ್ಗೆ ಸಂಜೆ ತಕ್ಕ ಕುಣಿಸ್ಯಾರ. ಮಾಳಪ್ಪ ಪೂಜಾರಿ. ಕೊನೆಗೆ ನಾನೊಂದು ಫೋನ್ ಮಾಡಿದೆ. ಮಾಳಪ್ಪ ಹಿಂಗೋ ನಮ್ಮ ನಾನು ಫೋನ್ ಹಿಡಿಲಿಲ್ಲ. ಕೊನೆಗೆ ನಾನು ಸಿಪಿಐ ಮಾಡಿದೆ. ಅವರು ನಾ ಟ್ರೈನಿಂಗ್ನಾಗ ಅದೇನೆ, ರವಿಚಂದ್ರನ್ ಬಡಪಕ್ಕಿರ. ನಾನು ಟ್ರೈನಿಂಗ್ನಾಗ ಮೈಸೂರು ಟ್ರೈನಿಂಗ್ನಾಗ ಅದೇನೆ ಅಂತ ಸುಮ್ಮನೆ DSP ಅಥಣಿ ಅವ್ರಿಗೆ ಮಾಡಿದೆ. ಮುನ್ನೋಳಿ ಅಂತ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ. ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ. ಆದ್ರೂ ಬಿಡ್ಲಿಲ್ಲ. ಕೊನೆಗೆ ನಾ SP ಅವ್ರಿಗೆ ಮಾತಾಡಿದೆ. 4401 ಗುಳೇದ್ ಸರ್ಗೆ ಮಾತಾಡಿದೆ. ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು. ಕಂಟ್ರೋಲ್ ರೂಮ್ ಅದನ್ನ ಬಿಡ್ಲಿಲ್ಲ. ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರ್ ಇದು 10/1/2012 ಅಂದ್ರೆ ಹೊಸ ವರ್ಷ ಹೋದ ತಿಂಗಳ 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ. ಅಲ್ಲಿಂದ ಹೇಳಿದೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರೋ ಮಾತು ಕೇಳಲ್ದಕ್ಕ DG ಕಂಟ್ರೋಲ್ಗೆ ಫೋನ್ ಮಾಡಿದೆ ಬೆಂಗಳೂರಿಗೆ. DIG ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲಿ ಫೋನ್ ಮಾಡ್ತೀರಿ ನೀವು, ಅಷ್ಟು ಕೆಪಾಸಿಟಿ ಐತೆ ನಿಮಗೆ, ಅಲ್ಲಿ ಹೋಗ್ತೀರ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗೆ ಕುಣಿಸ್ರ ಅಪ್ಪಾರಿಗೆ ಕುಣಿಸಾಕತ್ತಂತ ಹಿಂಗೆ ಮಾಡಾಕತ್ತಾರ. ನಾನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ, ಅವ್ರು ಏನು ಮಾಡ್ತೇನೆ ಬಿಡಂಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ನೋಡೋಣ ಅಂತ ಸುಮ್ಮನೆ. ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮಾತು ನಮ್ಮವ್ರ ಕರಿಸಿ ಇರ್ತಾರಲ್ರಿ 4 ಮಂದಿ, ಇವ್ರು ಹೋಗ್ರಿ ನಿಮ್ಮವ್ರನ್ನ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರೆ. ವಯಸ್ಸು 77 ರೀ. ಸದ್ಯ ಪ್ರೆಸಿಡೆಂಟ್ 77 ವಯಸ್ಸು. 78 78 ರೀ ಇಂಥವ್ರು ಕುಣಿಸ್ಯಾರ. ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ಗೆ ಹಾಕಿರಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕಿರಿ. ಅಲ್ಲಿ MLCನೂ ಮಾಡಿಸಿದ್ವಿ. ಹೈ BP ಹೈ ಶುಗರ್ ಐತ್ರಿ ಸರ್, ನಮ್ಮ ಮುಂದೆ ಹೋಗ್ರತ್ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ, ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ಗೆ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಮುಂದುವರಿ ಯಾಕೋ ಡೇಂಜರ್ ಕಾಣಿಸುತ್ತೆ. ಮುಂದೆ KLಗೆ ಅಡ್ಮಿಟ್ ಮಾಡಿದ್ದಾರೆ. ಗೋಕಾಕ್ KL ಅಲ್ಲಿ ಒಂದು 15 ದಿವಸ ಇಟ್ಟು ಅವ್ರು ಅಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದುವರಿ. ಮತ್ತೆ ಈಗ ಮತ್ತೆ ಮಾನ್ಯ ಸುದ್ದಿ ಕೇಳಿದ್ರು 2ನೇ ತಾರೀಕು ಮತ್ತೆ ಹಾಕ್ಯಾರ ಅಂತ ಸುದ್ದಿ ಹಬ್ಬ ಮುಂತಾರ
ನಿಮ್ಮ ಏನಾದ್ರು ಮತ್ತೆ ಕೇಸ್ ಆಗ್ತಾನೆ ಈಗ ನಾ ಬರ್ಕೊಡ್ತೀನಿ ನಾನು ಬರ್ಕೊಂಡು ನೋಡಿ ಎಫ್ಐಆರ್ ಹಾಕ್ತೀನಿ ಅವ್ರ ಡಿ ಎಸ್ ಪಿ ಬರ್ಲಿ ನಾನು ಸುರೇಶ್ ಸಾಹೇಬ್ ಬ್ಯಾಡವಾರ ಇವು ಏನಕ್ಕ ಗೊತ್ತಾನ ಮುಚ್ಚಿ ಬರೇ ಪೊಲೀಸ್ ಇಲಾಖೆ ಮುಚ್ಕೋತ್ ಬರೇ ಮುಂಗಣ್ಣೆ ಆಗತ್ತವ ಯಾರು ಸ್ಟೇಷನ್ ತಕ ಬರೋ ಧೈರ್ಯ ಮಾಡಿಲ್ಲ. ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾನು ತೊಗೊಂಡು ಏನು ಮಾಡ್ಲಿ ನಾಳೆ ನೌಕರಿ ತೊಗೊಂಡು ಏನು ಮಾಡಲಿ ನಾನ್ಯಾರ ಏನು ಮಾಡಲಿ ನಾ ಜೈಲಿಗೆ ಹೋದ್ರೆ ಏನು ಮುಗಿತಲ್ಲ ನಾವು ಮಾಡೋದಲ್ಲ ಯಾರಿಗಪ್ಪ ತಂದೆ ತಾಯಿ ಸುಖ ಇರಲಿ ಹೆಂಡ್ರ ಮಕ್ಳು ಹತ್ತಿರ ಈಗ ಅದ್ರಾಗ ನಮ್ಮ ತಂದೆ ಕಳ್ಕೊಂಡೇನೆ ಈಗ ಇನ್ನು ತೊಗೊಂಡು ಮಾಡ್ಲೇನು ನೀವು ಹೇಳೋದು ಒಪ್ಕೊತಾನ ಈ ಇಲಾಖೆ ಅನ್ನ ತಿನ್ನತ್ತೀನಿ ನಾನು ಅದು ಅನ್ನ ಇರ್ಬೇಕು ಒಣ ಸಗಣಿ ಆಗಬಾರ್ದದ ನಾವು ನೌಕರಿ ಮಾಡಿನಪ್ಪ ಈ ಪರಿ ಮಾಡಿಲ್ಲ ಯಾವಾಗ ಸರ್ ಈಗ ನ್ಯಾಯಯುತ ಸಾವು ಇತ್ತಂದ್ರೆ ಬೇರೆ ಆಗ್ತಿದ್ರೆ ಅವ್ರು ಹರಾಸ್ಮೆಂಟ್ ಮಾಡ್ಕೊಂಡು ಡೆತ್ ಆಗಿರೋದು ಸರ್ ಅಲ್ಲ ಇನ್ಕದಕ್ಕೆ ಬಂದ ಪಿ ಎಸ್ ಯಾಕೆ ಬರ್ತಾ ಇಲ್ಲ ಜಿಪ್ಪತ್ತೆಲ್ಲ ಮಾಡಿ ಈ ಪಿ ಎಸ್ ಹೆಡ್ ಕ್ವಾರ್ಟರ್ ರಜಾ ಅದನ್ನಪ್ಪ ನಾನು ನಿನ್ನ ಕೇಳ್ತೇನೆ ಈ ಬಂದ ಹೇಳ ಯಾಕಂದ್ರೆ ಅವ್ನು ಧೈರ್ಯ ಇದ್ರೆ ಬಂದ್ ಹೇಳ ಹೌದ್ರಿ ನಾ ಮಾಡಿಲ್ಲ ತಂದಲ್ಲ ಯಾಕಂದ್ರೆ ಸರ್ ನಿಮ್ಮ ಮುಂದೆ ಅನ್ನಲ್ಲ ನಾ ಅದು ಮಾಡಿಲ್ಲ ಹರಾಸ್ಮೆಂಟ್ ಮಾಡಿಲ್ಲ ಅವ್ರಿಗೆ ಹೊಡೆದಿಲ್ಲ ಏನು ಮಾಡಿಲ್ಲ ತಂದು ಬೇಕಾರೆ ಉತ್ತರ ಕೊಡ್ತೀವಿ ಅದಕ್ಕೆ ಅವ್ನು ಬರುದಿಲ್ಲ. ಇನ್ಸಿಡೆಂಟ್ ಆಗಿದ್ದು 11 ರವಿ ನಾ ಹೇಳ್ತೀನಿ ಮುಂದಿನ ಈಗ ಅವಾಗಿಂದ ಚಾಲು ಮಾಡಿದ್ವಿ ಟ್ರೀಟ್ಮೆಂಟ್ ಅದನ್ನ ಹೇಳ ನೀವು ಅಲ್ಲೇ ತಂದು ಹಚ್ತೀರಿ ನನಗೆ ಗೊತ್ತಾಗ್ತದೆ ತುದಿಗೆ ಬಂದ ಇವತ್ತು ಹಂಗಾಗಿತ್ತು ಆ ದಿವಸ ಹಂಗಾಯ್ತು ಅದ್ರದ್ದು ಇದು ಹೆಂಗೆ ಆಗ್ತದೆ ಅಲ್ಲಿಗೆ ಬಂದು ಹಚ್ತೀರಿ ಯಾಕಂದ್ರೆ ನಾನು ಇಲಾಖೆದಾಗ ನೋಡೇನೆ ಅಲ್ಲಿಗೆ ಬರ್ತೈತೆ ಬೇಡ. ಈಗ ಡಿ ಎಸ್ ಪಿ